ಫ್ರೆಂಡ್ಸ್, ಇಲ್ಲಿ ನೋಡಿ ಬೆಳಬೆಳಿಗ್ಗೆ ಮಳೆ ಬರ್ತಿರೋದಕ್ಕೋಸ್ಕರ ಗಿಡನೇ ಬಿದ್ದೋಗ್ಬಿಟ್ಟಿದೆ ಗಾಳಿಗೆ. ಅಷ್ಟರ ಮಟ್ಟಿಗೆ ಮಳೆ ಬರ್ತಿರೋದು ಫ್ರೆಂಡ್ಸ್. ಇವತ್ತು ಬೆಳಿಗ್ಗೆಯಿಂದನೇ ಹಿಂಗೆ ಮೋಡ ಮುಚ್ಕೊಂಡು ಹಿಂಗೆ ಮಳೆ ಬರ್ತೈತೆ ನೋಡ್ರಿ. ಮೇಲ್ಗಡೆ ಹೋಗಿ ತೋರಿಸ್ತಾ ಇದ್ದೀನಿ ಯಾವ ರೀತಿ ಮಳೆ ಬರ್ತೈತೆ ಅಂತ. ಮಳೆ ಚಿಕ್ಕದಾಗಿ ಬಂದ್ರೂ ಗಾಳಿ ಮಾತ್ರ ಹೆವಿಯಾಗಿ ಬೀಸ್ತಿದೆ. ಅವತ್ತು ವಾಕೆ ಹೋಗ್ಲಿಲ್ಲ ಫ್ರೆಂಡ್ಸ್, ಹಂಗೆ ಮಳೆ ಬರ್ತಿತ್ತು. ಇಲ್ಲಿ ನೋಡ್ರಿ ಗುಡ್ಡ ಎಲ್ಲ ಹೆಂಗೆ ಮುಚ್ಕೊಂಬಿಟ್ಟೈತೆ. ಒಂಥರ ಈ ಟೈಮಲ್ಲಿ ನಾವು ಜೋಗಿಮಟ್ಟೆಗೆ ಹೋಗ್ಬೇಕು, ಸಖತ್ತಾಗಿರುತ್ತೆ. ನೀವು ಒಂದ್ಸಲ ಜೋಗಿಮಟ್ಟೆಗೆ ಹೋಗಿ. ಇಲ್ಲಿ ನೋಡಿ ನಮ್ಮ ಸೋನು ಹೆಂಗೆ ಮಾಡ್ತಿದ್ದಾಳೆ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ವ್ಲಾಗಲ್ಲಿ ಏನೇನಿದೆ ಅಂತ ಎಲ್ಲ ನೋಡ್ಕೊಂಬನ್ನಿ. ಹಾಗೆ ವಿಡಿಯೋ ನೋಡ್ತಿದ್ದು ಯಾರಾದರೂ ಸಬ್ಸ್ಕ್ರೈಬ್ ಮಾಡೋದು ಮರ್ತಿದ್ರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇದು ನೋಡಿ, ಭಾನುವಾರ ಬೆಳಗ್ಗೆಯಿಂದ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನೈಟು ಬಿರಿಯಾನಿ ಮತ್ತು ದೋಸೆ, ಮುದ್ದೆ, ಮೊಟ್ಟೆ ಕೋಳಿ ಸಾಂಬಾರು ಮಾಡಿದ್ವಾ. ಆ ಬಿರಿಯಾನಿ ಇನ್ನೂ ಇಷ್ಟು ಉಳಿದಿತ್ತು. ಒಂದೇ ಲೋಟ ಫ್ರೆಂಡ್ಸ್ ಮಾಡಿದ್ದು ಬಿರಿಯಾನಿನ. ಯಾಕೆ ಉಳಿತು ಅಂದರೆ ದೋಸೆನೂ ಇತ್ತು, ಮುದ್ದೆನೂ ಇತ್ತಲ್ವ, ಸಾಂಬಾರು ಜೊತೆಗೆ ಅದನ್ನ ತಿಂದರು. ಇದನ್ನು ಹಾಗೆ ಉಳಿತು, ಆದರೂ ಏನು ವೇಸ್ಟ್ ಮಾಡಲಿಲ್ಲ. ನಾನು ಸ್ವಲ್ಪ ತಿಂದ್ವಿ, ಖಾಲಿ ಆಯಿತು. ಮತ್ತು ಚಿತ್ರಾನ್ನ ಮಾಡೋಣ ಅಂತ ಹೇಳಿ ಅಕ್ಕಿ ತೊಳೆಯೋಣ ಅಂತ ಈ ಕುಕ್ಕರ್ನ ಕ್ಲೀನ್ ಮಾಡ್ಕೊತಿದ್ದೀನಿ. ಈ ಕುಕ್ಕರ್ನ ತೊಳೆದು ಅನ್ನಕ್ಕಿಟ್ರೆ ಆಮೇಲೆ ಚಿತ್ರಾನ್ನ ಮಾಡೋದೊಂದಿರುತ್ತೆ ಫ್ರೆಂಡ್ಸ್. ನೋಡ್ರಿ, ಬರೀ ಚಿತ್ರಾನ್ನ ತಿನ್ನೋಕ್ಕಾಗಲ್ಲ ಅಂತ ನಮ್ಮಮ್ಮ ಪಕೋಡ ಮಾಡಿತ್ತು. ಎಲ್ಲ ತಿಂದು ಇಷ್ಟು ಉಳಿದಿದ್ದಾವೆ. ಪಾತ್ರೆ ನೋಡಿ ಬರೀ ಇಷ್ಟು ಬಿದ್ದಿದ್ದಾವೆ. ಬೆಳಗ್ಗೆ ತಿಂಡಿ ಅಷ್ಟೇ ಫ್ರೆಂಡ್ಸ್. ಇವು ಪಾತ್ರೆಗಳು ನೈಟೆಲ್ಲ ನಾನು ತೊಳೆದಿಟ್ಬಿಡ್ತೀನಿ ಒಂದು ಪಾತ್ರೆ ಇಲ್ದಂಗೆ. ಆದರೆ ಬೆಳಗ್ಗೆ ತಿಂಡಿ ಎಲ್ಲ ಮಾಡ್ರೆ ಇಷ್ಟು ಇರ್ತವೆ ನೋಡಿ. ಅವತ್ತು ಪೂರ್ತಿ ಮಳೆನೇ ಬಿಟ್ಟಿಲ್ಲ ಫ್ರೆಂಡ್ಸ್, ಹಂಗೆ ಬರ್ತೈತೆ ಮಳೆ. ನೋಡಿ ಫ್ರೆಂಡ್ಸ್, ಇದು ನಾವಾಗ ಏನು ಹಾಕಿದ್ದಲ್ಲ ಗಿಡ. ಇದು ಇದೆಲ್ಲ ಕಟ್ ಮಾಡ್ತೀವಲ್ಲ, ಟೊಮೊಟೊ ಎಲ್ಲ ಕಟ್ ಮಾಡಿ ಗೊಬ್ಬರ ಆಗಲಿ ಅಂತ ನಾನು ಈ ಗಿಡಕ್ಕೆ ಹಾಕಿದ್ದೆ. ಅದು ಎಷ್ಟು ಚೆನ್ನಾಗಿ ಗಿಡ ಆಗಿ ಕಾಯಿ ಬಿಟ್ಟೈತೆ ನೋಡ್ರಿ. ಆವಾಗಲೇ ಚಿಕ್ಕ ಒಂದು ಬಿಟ್ಟಿದ್ವು ಟೊಮೊಟೊ, ಹಣ್ಣಾಗಿದ್ವು. ಇಷ್ಟು ದೊಡ್ಡವಿರಲಿಲ್ಲ, ಇವು ದೊಡ್ಡವಾಗಿದ್ದಾವೆ. ಮತ್ತೆ ಬಂದು ನಾನು ತಿಂಡಿ ಎಲ್ಲ ಮುಗಿಸ್ಕೊಂಡು ಇಲ್ಲಿ ನೋಡಿ ಕಸ ಹೊಡಿತಿದ್ದೀನಿ, ನೆಲ ಒರೆಸ್ಬೇಕು ಅಂತ ಹೇಳಿ. ಕಸ ಹೊಡೆದು ಈಗ ನೆಲ ಒರೆಸ್ತೀನಿ ಫ್ರೆಂಡ್ಸ್. ನಾನು ಈ ವಿಡಿಯೋದಲ್ಲಿ ವಾಯ್ಸ್ ಓವರ್ ಕೊಡೋಕ್ಕೆ ಏನು ಮಾತಾಡಬೇಕು ಏನು ಬಿಡಬೇಕು ಅಂತ ಗೊತ್ತಾಗಲ್ಲ. ಎದುರುಗಡೆ ಯಾರಾದರೂ ಇರ್ತಾರಲ್ಲ, ಅವ್ರ ಜೊತೆ ಮಾತಾಡೋ ಅಂದ್ರೂ ಮಾತಾಡ್ಬಿಡ್ತೀನಿ. ಈ ಒಬ್ಬರೇ ಮಾತಾಡಬೇಕು ಅಂದರೆ ಏನು ಮಾತಾಡಬೇಕು ಏನು ಬಿಡಬೇಕು ಅನ್ನಂಗೆ ಆಗ್ಬಿಡುತ್ತೆ. ಇಲ್ಲಿ ನೋಡ್ರಿ, ಹಾಲೆಲ್ಲ ಕಸ ಹೊಡ್ಕೊಂಬರ್ತಾ ಇದ್ದೀನಿ. ನಮ್ಮ ಸೋನು ಆಚೆನೇ ಇದ್ದಾಳೆ ಫ್ರೆಂಡ್ಸ್. ಯಾಕೆ ಅವಳು ಊಟನೇ ಮಾಡ್ತಿಲ್ಲ. ಸೋನು ಆಚೆ ಇದ್ದಾಳೆ. ಅವಳು ಶೀತ ಒಳಗೆ ಅಂದರೆ ಕಸ ಹೊಡೆದು ನೆಲ ಒರೆಸ್ಬೇಕಲ್ವಾ. ಸೊ ಒಂದು 10 ನಿಮಿಷ ಹೊರಗೆ ಇರಲಿ, ಆಮೇಲೆ ಒಳಗೆ ಕರ್ಕೋಣ ಅಂತೇಳಿ ಅಲ್ಲೇ ಹೊರಗೆ ಬಿಟ್ಟಿದ್ವಿ. ಇಲ್ಲಿ ನೋಡಿ, ನಾನು ಕಸ ಹೊಡ್ಕೊಂಬರ್ತಾ ಇದ್ದೀನಿ. ಕಸ ಏನು ಅಷ್ಟಿರಲ್ಲ, ಸೋನು ಕೂದಲಿರ್ತಾವೆ ಅಷ್ಟೇ. ಗಾಳಿ ಮಾತ್ರ ಹೆವಿ ಹೋಯ್ಕೊಂತಿತ್ತು. ಈಗ ನೋಡಿ ಕಸ ಹೊಡೆದಿದ್ದೆಲ್ಲ ಆಯಿತು, ನೆಲ ಒರೆಸ್ಕೊಂಬರ್ತಾ ಇದ್ದೀನಿ. ಫಸ್ಟು ಅಡುಗೆ ಮನೆ ಒರೆಸ್ಕೊಂಬಿಡ್ತೀನಿ. ಅಡುಗೆ ಮನೆ ಒರೆಸ್ಕೊಂಡು ಆಮೇಲೆ ರೂಮು ಹಾಲು ಒರೆಸ್ಕೊಂಬಂದ್ರೆ ಮುಗ್ದೋಯ್ತು. ಇದು ಮುಗಿಸ್ಕೊಂಡು ಇನ್ನೇನು ವಾಷಿಂಗ್ ಮಿಷಿನಿಗೆ ಬಟ್ಟೆ ಒಂದು ಹಾಕಬೇಕು ಫ್ರೆಂಡ್ಸ್. ಅಲ್ಲಿಗೆ ಕೆಲಸ ಮುಗಿಯುತ್ತೆ. ಮಧ್ಯಾಹ್ನ ಅಡುಗೆ ಮಾಡೋದೊಂದಿರುತ್ತೆ. ಸೀರಿಯಲ್ಸ್ ಎಲ್ಲ ನೋಡ್ಕೊಂಡು ಒಂದು ಸ್ವಲ್ಪ ಟೆಲಿಕಾಸ್ಟ್ ಆಗ್ತಾರಲ್ಲ, ಅವನ್ನೆಲ್ಲ ನೋಡ್ಕೊಂಡು ಆದಮೇಲೆ ಸಾಂಬಾರು ಮಾಡೋದು. ಸಾಂಬಾರು ದಿನ ಅರ್ಜೆಂಟ್ ಇರೋಲ್ಲ, ಎಲ್ಲ ಲೇಟಾಗಿ ಊಟ ಮಾಡ್ತೀವಲ್ವ. ನೋಡಿ ಈಗ ನೆಲ ಒರೆಸ್ಕೊಂಬರ್ತಾ ಇದ್ದೀನಿ. ಸ್ವಲ್ಪ ರೀಲ್ಸ್ ಎಲ್ಲ ಇನ್ಸ್ಟಾಗ್ರಾಮಲ್ಲೆಲ್ಲ ಒಂದು ರೌಂಡ್ ಹೋಗಿ ಬಂದುಬಿಟ್ಟು ಆಮೇಲೆ ಒಂದು ಸ್ವಲ್ಪ ನಿದ್ದೆ ಬಂದರೆ ಮಲ್ಕೊಂಬಿಡ್ತೀನಿ. ಆಮೇಲೆ ಎದ್ದು ಬೇಕಿದ್ರೆ ಅಡುಗೆ ಮಾಡೋದು ಫ್ರೆಂಡ್ಸ್. ಅಲ್ಲಿವರೆಗೂ ಏನು ಕೆಲಸ ಇರೋಲ್ಲ, ಇದು ಮುಗಿಸ್ಕೊಂಡ್ರೆ.
ಇಷ್ಟೇ ಫ್ರೆಂಡ್ಸ್, ವಾಷಿಂಗ್ ಮಿಷಿನಿಗೆ ಬಟ್ಟೆ ಆಗಿ ಅಲ್ಲಿಗೆ ಕ್ಲೋಸ್ ನನ್ನ ಕೆಲಸ. ಆಮೇಲೆ ಅಡುಗೆ ಮಾಡೋದೇನು ನಾನು ವೀಡಿಯೋ ಮಾಡಲಿಲ್ಲ. ನೆಕ್ಸ್ಟ್ ಸಂಜೆ ನೋಡಿ, ಇದು ಸೋನು ಬಿಸ್ಕೆಟ್ ನಮ್ಮ ಅಣ್ಣ ತಗೊಂಬಂದಿತ್ತಾ, ಕೊಡು ಅಂತೇಳಿ ಮುಂದೆ ಕೂತ್ಕೊಂಡಿದ್ದಾಳೆ. ಬಿಸ್ಕೆಟ್ ಓಪನ್ ಮಾಡಿದ್ರೆ ಮುಗೀತು ಫ್ರೆಂಡ್ಸ್, ಬಾಯಲ್ಲಿ ಇಟ್ಕೊಂಡು ಓಡಾಡ್ತಿರ್ತಾಳೆ, ಬಿಚ್ಚು ಕೊಡೋವರೆಗೂ ಬಿಡಲ್ಲ. ಇಲ್ಲಿ ನೋಡಿ ಶೇಕ್ ಹ್ಯಾಂಡ್ ಎಲ್ಲ ಕೊಡ್ತಿದ್ದಾಳೆ ಕೊಡು ಅಂತ ಹೇಳಿ. ಒಂದು 5-6 ತಿನ್ನಿಸ್ದೆ ಫ್ರೆಂಡ್ಸ್, ಜಾಸ್ತಿ ತಿನ್ಸಲ್ಲ ನಾನು. ನಮ್ಮ ಮನೇಲಿ ಹಂಗಲ್ಲ, ಇವಳಿಗೆ ಹೋಗ್ತಾ ಬರ್ತಾ ಕೊಡ್ತಿರ್ತಾರೆ, ನಾನು ಅದಕ್ಕೆ ಜಾಸ್ತಿ ಕೊಡ. ಸೋನುಗೆ ಹಂಗೆಲ್ಲ ಕಾಟ ಕೊಟ್ಟು ನೈಟ್ ಊಟ ಎಲ್ಲ ಮುಗಿಸ್ಕೊಂಡು ಮಲ್ಕೊಂಡು ಈಗ ಬೆಳಗ್ಗೆ ಎದ್ದಿದ್ದೀನಿ ನೋಡಿ ಫ್ರೆಂಡ್ಸ್. ವಾಕ್ ಹೋಗ್ಬೇಕು ಅಂತ ಹೇಳಿ ಬಿಸಿನೀರು ಕುಡಿತಿದ್ದೀನಿ, ಜರ್ಕಿನ್ ಹಾಕ್ಕೊಂಡು ಹೋಗ್ತೀನಿ ಫ್ರೆಂಡ್ಸ್. ಆ ಗಾಳಿಗಿಲ್ಲ ಅಂದರೆ ಮನುಷ್ಯ ಇರೋಕ್ಕಾಗುತ್ತಾ, ಅದಕ್ಕೆ ನೋಡಿ ಫುಲ್ ಪ್ಯಾಕ್ ಮಾಡ್ಕೊಂಡು ಹೋಗ್ತಿದ್ದೀನಿ ನಾನು ಇವಾಗ. ಬಾಯ್ ಫ್ರೆಂಡ್ಸ್, ಸಿಗ್ತೀನಿ ವಾಕ್ ಹೋಗಿ ಬಂದು. ನೋಡಿ ಫ್ರೆಂಡ್ಸ್, ವಾಕ್ ಮುಗಿಸ್ಕೊಂಡು ಬಂದೆ. ನಾನು ತೋರಿಸ್ತಿದ್ದೀನಿ ನೋಡಿ ನಾನು ಎಷ್ಟೊತ್ತು ಹೋಗಿದ್ದೆ ಅಂತ. 1.5 ಗಂಟೆ ಹೋಗಿದ್ದೆ. ಮುಂಚೆ ಎಲ್ಲ ಫ್ರೆಂಡ್ಸ್ ನಾನು 6:45 6:30 ಹೋಗ್ಬಿಡ್ತಿದ್ದೆ. ಈಗ ಯಾಕೋ ಲೇಟ್ ಆಗ್ತೈತಪ್ಪ, ನನಗೂ ಗೊತ್ತಿಲ್ಲ ಯಾಕೆ ಅಂತ. ಇಲ್ಲಿ ನೋಡಿ ತಲೆ ಎಲ್ಲ ಫುಲ್ ಕೆದ್ರಕೊಂಬಿಟ್ಟಿತ್ತು. ಆ ಕ್ಲಿಪ್ ಹಾಕೊಂಡು ಹೋಗಿ ತಿನ್ನೋ ಲೂಸ್ ಆಗುತ್ತೆ. ಸೊ ಹಾಗಾಗಿ ಇಲ್ಲಿ ನಮ್ಮಮ್ಮ ಜೋಳಿಕಾಯಿ ಪಲ್ಯ ಮಾಡಿತ್ತು, ರಾಗಿ ರೊಟ್ಟಿನೂ ಮಾಡಿತ್ತು, ಮತ್ತು ಚಪಾತಿ ನಾದಿಟ್ಟಿತ್ತಾ. ನಾನು ಹೋಗಿ ಚಪಾತಿ ಬೇಯಿಸ್ತಿದ್ದೀನಿ. ಆಮೇಲೆ ನಾನು ಬೆಂಡೆಕಾಯಿ ಪಲ್ಯ ಮಾಡ್ತೀನಿ ಫ್ರೆಂಡ್ಸ್. ಜವಳಿಕಾಯ್ದು ಇದೆ, ಆದರೆ ನನಗೆ ಬೆಂಡೆಕಾಯಿ ಪಲ್ಯ ತಿನ್ಬೇಕು ಅನ್ನಿಸ್ತು, ಅದಕ್ಕೆ ನಾನು ಬೆಂಡೆಕಾಯಿ ಪಲ್ಯನೂ ಮಾಡ್ತೀನಿ. ಆವತ್ತು ವೀಡಿಯೋ ಮಾಡಿದ್ನಲ್ಲ, ಇದು ಬಾಟ್ಲು, ಆಯಿಲ್ ಬಾಟ್ಲದು ಸಖತ್ತಾಗಿದೆ ಫ್ರೆಂಡ್ಸ್. ಇದು ಮಾತ್ರ ದೋಸೆಗೆ ಚಪಾತಿಗೆ ಎಲ್ಲ ನಾವು ಒಂದು ಬಟ್ಲಲ್ಲಿ ಎಣ್ಣೆ ಹಾಕ್ಕೊಂಡು ಇದು ಮಾಡ್ತೀವಲ್ವ, ಆ ಥರ ಏನೂ ಇರೋಲ್ಲ. ಸ್ಪ್ರೇ ಮಾಡಿದ್ರೆ ಮುಗ್ದೋಯ್ತು. ಎಣ್ಣೆನೂ ಕಮ್ಮಿ ಯೂಸ್ ಆಗುತ್ತೆ. ಅದು ಸ್ಪೂನಲ್ಲಾದರೆ ನಮಗೆ ಗೊತ್ತಾಗಲ್ಲ. ಸ್ಪೂನ್ ಒಂದು 2-3 ಸ್ಪೂನ್ ಒಂದು ಚಪಾತಿಗೆ ಹಾಕ್ಬಿಡ್ತೀವಿ. ಇದ್ರಲ್ಲಿ ಹಂಗಲ್ಲ, ಸ್ಪ್ರೇ ಅಲ್ವಾ, ಫುಲ್ಲು ಚಪಾತಿ ಫುಲ್ಲು ಸ್ಪ್ರೇ ಆಗುತ್ತೆ. ಆಮೇಲೆ ನೋಡಿ ರಾಗಿ ರೊಟ್ಟಿ ತೋರಿಸ್ದೆ ನಾನು. ಅಲ್ಲಿ ರಾಗಿ ರೊಟ್ಟಿ ತೋರಿಸೋ ಗ್ಯಾಪಲ್ಲಿ ಚಪಾತಿನೇ ಸೀದೋಗ್ಬಿಡ್ತು. ನೋಡಿ ಚೌಳಿಕಾಯಿ ಪಲ್ಯ. ಇಲ್ಲಿ ಬೆಂಡೆಕಾಯಿನ ತೊಳೆದಿಟ್ಟಿದ್ದೀನಿ ಫ್ರೆಂಡ್ಸ್, ತೊಳೆದಿಟ್ಟು ಕಟ್ ಮಾಡಿ ಪಲ್ಯ ಮಾಡೋದೇನು ವೀಡಿಯೋ ಮಾಡಲ್ಲ. ನೋಡಿ ಪಲ್ಯ ಎಲ್ಲ ಆಗಿದೆ, ತೋರಿಸ್ತಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ. ಚೆನ್ನಾಗಿ ಕಾಣಿಸೋದೇನು ಫ್ರೆಂಡ್ಸ್, ಟೇಸ್ಟ್ ಅಷ್ಟೇ ಚೆನ್ನಾಗಿರುತ್ತೆ. ಅಂದರೆ ಜಾಸ್ತಿ ಮಸಾಲೆ ಎಲ್ಲ ಹಾಕ್ಬಾರ್ದು, ಲೈಟಾಗಿರಬೇಕು, ಸಖತ್ತಾಗಿರುತ್ತೆ. ನೋಡಿ ಈ ಥರ ರೆಡಿ ಮಾಡಿದ್ದೀನಿ ನಾನು. ನಿಮಗೇನಾದರೂ ಈ ರೆಸಿಪಿ ಬೇಕು ಅಂದರೆ ನನ್ನ ಚಾನಲ್ ಒಳಗೆ ನಾನು ಸಪ್ರೇಟ್ ವೀಡಿಯೋ ಮಾಡಿದ್ದೀನಿ, ಹೋಗಿ ನೋಡಿ ಫ್ರೆಂಡ್ಸ್. ಇಲ್ಲಿ ನೋಡಿ ಎಲ್ಲ ಫ್ರೆಶ್ ಆಗಿ ಬಂದೆ ನಾನು ಇವಾಗ ತಿಂಡಿ ಮಾಡೋಣ ಅಂತ ಹೇಳಿ. ಒಂದು ರೊಟ್ಟಿ ಒಂದು ಚಪಾತಿ ಹಾಕೊಂತಿದ್ದೀನಿ ಫ್ರೆಂಡ್ಸ್. ಈಗ ಸದ್ಯಕ್ಕೆ ಖಾಲಿ ಆದಮೇಲೆ ಇನ್ನೂ ತಿನ್ಬೇಕು ಅನಿಸಿದ್ರೆ ಅವಾಗ ನೋಡೋಣ ಅಂತೇಳಿ ಈಗ ಒಂದು ಚಪಾತಿ ಹಾಕೊಂತಿದ್ದೀನಿ. ಅದು ಹೆಂಗೆ ಗೊತ್ತಾ, ಅಂಚಲ್ಲಿ ಲಾಸ್ಟ್ ಉಳಿದಿರುತ್ತಲ್ಲ, ಸೀದೋಗಿರುತ್ತಲ್ಲ, ಆ ಥರ ಚಪಾತಿ ಅಂದರೆ ನನಗೆ ಇಷ್ಟ ಫ್ರೆಂಡ್ಸ್. ನಿಮಗೂ ಇಷ್ಟನಾ? ಹಾಗಿದ್ರೆ ಕಮೆಂಟಲ್ಲಿ ಹೇಳಿ. ನೋಡಿ ಈಗ ಪಲ್ಯ ಹಾಕೊಂತಿದ್ದೀನಿ, ಬೆಂಡೆಕಾಯಿ ಪಲ್ಯ ಮತ್ತು ಜೋಳಿಕಾಯಿ ಪಲ್ಯ 2 ಹಾಕೊಂತಿದ್ದೀನಿ. ನನಗೆ ಚಪಾತಿ ಕಮ್ಮಿ ಇದ್ರೂ ನಡೆಯುತ್ತೆ, ಪಲ್ಯ ಜಾಸ್ತಿ ಇರಬೇಕು ಫ್ರೆಂಡ್ಸ್, ಪಲ್ಯ ನನಗಿಷ್ಟ. ನೋಡಿ ಈಗ ಪಲ್ಯ ಹಾಕ್ಕೊಂತೀನಿ. ಆಗಲೇ ಎಲ್ಲ ತಿಂದಿದ್ರು ಫ್ರೆಂಡ್ಸ್ ತಿಂಡಿನ, ನಾನು ಒಬ್ಳಿದ್ದೆ ಮತ್ತು ನಮ್ಮ ದೊಡ್ಡಣ್ಣ ಒಂದಿತ್ತು, ಇನ್ನಿದ್ದರೆಲ್ಲ ಅವಾಗಲೇ ತಿಂಡಿ ಮುಗಿಸ್ಕೊಂಬಿಟ್ಟಿದ್ರು. ನೋಡಿ ಅದಕ್ಕೆ ನಾನು ತಿಂಡಿ ಮಾಡೋಣ ಅಂತ ಹೇಳಿ ಬಂದೆ. ನಮ್ಮ ಸೋನು ಊಟಕ್ಕೆ ಹಾಕಿದ್ದೆ ಫ್ರೆಂಡ್ಸ್, ಅವಳು ಅನ್ನ ತಿಂತಿಲ್ಲ ಅಂತ ಅವಾಗಲೇ ಹೇಳಿದ್ನಲ್ಲ. ಅನ್ನ ಬಿಟ್ಟು ಇನ್ನೆಲ್ಲ ತಿಂತಾಳೆ, ಚಪಾತಿ ರೊಟ್ಟಿ ಎಲ್ಲ ತಿಂತಾಳೆ, ಅನ್ನ ಮಾತ್ರ ತಿನ್ನಲ್ಲ, ಬಿಸ್ಕೆಟ್ ಎಲ್ಲ ತಿಂತಾಳೆ. ಏನಾಗೈತಪ್ಪ ನನಗೂ ಗೊತ್ತಿಲ್ಲ. ನೋಡಿ ಇಲ್ಲಿ ತೋರಿಸ್ತಿದ್ದೀನಿ, ಇಷ್ಟು ಪಲ್ಯ, ಒಂದು ಚಪಾತಿ, ಒಂದು ರೊಟ್ಟಿ ಹಾಕೊಂಡು ಟೇಸ್ಟ್ ನೋಡ್ತಿದ್ದೀನಿ ಫ್ರೆಂಡ್ಸ್. ಚೆನ್ನಾಗಿತ್ತು. ಈಗ ಹಾಲಿಗೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಅಡುಗೆ ಮನೇಲಿ ತಿಂದಿದ್ದು ಸಾಕಾಗಿಲ್ಲ, ಇನ್ನು ಹಾಲಿಗೆ ಹೋಗೋಣ. ನನಗೂ ವೀಡಿಯೋ ಮಾಡ್ಕೊಂಡೇ ಮಾತಾಡೋಕ್ಕೆ ಇಷ್ಟ ಫ್ರೆಂಡ್ಸ್, ಆದರೆ ಏನು ಮಾಡೋದು, ನಮ್ಮ ಮನೇಲಿ ಎನಿ ಟೈಮ್ ಟಿ ವಿ ಆನ್ ಇರುತ್ತೆ, ಇಲ್ಲಾಂದರೆ ಫೋನ್ ಸೌಂಡ್ ಇರುತ್ತೆ. ಸೊ ಹಾಗಾಗಿ ನನ್ನ ವಾಯ್ಸು ಕೇಳಲ್ಲ ಅಂತ ಹೇಳ್ಬಿಟ್ಟು ನಾನು ವಾಯ್ಸ್ ಓವರ್ ಕೊಡೋದು, ಇಲ್ಲಾಂದರೆ ನಾನು ವೀಡಿಯೋದಲ್ಲೇ ಓಕೆ ಫ್ರೆಂಡ್ಸ್, ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಸಿಗ್ತೀನಿ ಇನ್ನೊಂದು ವೀಡಿಯೋದೊಂದಿಗೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ, ವೀಡಿಯೋಗೊಂದು ಲೈಕ್ ಮಾಡಿ.